ಇಲ್ಲ ಆನ್ ಮಾಡಿ ಆಫ್ ಮಾಡು. ಕೆಳಗೆ ಆಫ್ ಅದು ಕರೆಕ್ಟ್ ಅದು ನೀನು ಆಫ್ ಮಾಡಿ. ಬೋಧಿಸುತ್ತ ಜನರ ವೇದಾತ್ಮಕ್ಕೆ ಕೆಡಿಸಿರುವ ಸಾಧನಿಜ ಗುಣಿಗೆ ಮಣಿಯುವೆನು, ಸಾಧು ನಿಜ ಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜ ತೋರ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬಲ ಜೀವರಿಗೆಲ್ಲ ಅದ್ವೈತ ಬೋಧದಿ ಸುಂದರನಾಗಿ ವೈದಾಸಿ ಜಡಿಸಿದ್ದ ಸಿದ್ಧರುಳರಿಗೆ ನತನಪ್ಪೆ, ಸಿದ್ಧರುಳರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ದೇವ ತನಕ ಬಾಳ ಕೂಗುತ್ತಲಿರುತ್ತವೆ ಶಾಸ್ತ್ರವೆಂಬುವರೈಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಹೇಳಿದ ಬಳಿಕ ಕೂಗವು. ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಇಂದಿನ ದಿನ ವಿದ್ಯುಕ್ತವಾಗಿ ಶ್ರೀಕೃಷ್ಣ ಭಗವಂತ ಅರ್ಜುನನನ್ನು ಕುರಿತುಕೊಂಡು ಬೋಧಿಸಿದಂಥ ಬ್ರಹ್ಮ ಜ್ಞಾನದ ಭಗವದ್ಗೀತೆ ಎನ್ನುವ ಗ್ರಂಥ ಪ್ರಾರಂಭದಲ್ಲಿ ಯಾವ ಗುರು ಬ್ರಹ್ಮ ಅಂದರೆ ತ್ರಿಮೂರ್ತಿಗಳ ಸ್ವರೂಪ ಅಂತ. ಬ್ರಹ್ಮನವನೇ, ವಿಷ್ಣುವನವನೇ ಮತ್ತು ರುದ್ರ ದೇವರ ಸ್ವರೂಪನಾಗಿ ಅಪ್ರತ್ಯಕ್ಷವಾಗಿ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತರಾಗಿದ್ದರೂ ಕೂಡ ಸಾಕ್ಷಾತ್ ಗುರು ಪರಬ್ರಹ್ಮ. ಜಗತ್ತಿನ ಅಂಧಕಾರವನ್ನು ಕಳೆಯೋಕ್ಕೋಸ್ಕರವಾಗಿ ಶ್ರೀಕೃಷ್ಣ ಭಗವಂತನು ಅನಂತ ಅನುಭಾವದ ಸೂತ್ರಗಳನ್ನು ಸೃಷ್ಟಿ ಮಾಡಿ ಅವುಗಳೆಲ್ಲವನ್ನು ಪಾಮರರಿಗೆ ಬೋಧಿಸಿ ಅವರಲ್ಲಿ ರಕ್ಷಣೆಯನ್ನು ಮಾಡಿ ಶ್ರವಣವನ್ನು ಮಾಡಿಸಿ ಪುನಃ ಪುನಃ ಅಭ್ಯಾಸವನ್ನು ಮಾಡಿಸಿ ಯಾವ ತತ್ಸ್ವರೂಪವನ್ನು ಆ ಮಹಾತ್ಮರು ರಕ್ಷಣೆಯನ್ನು ಮಾಡಿ
ಪಾಮರರ ಅಂತಃಕರಣದಲ್ಲಿ ಮನೆ ಮಾಡಿದಂಥ ಅಜ್ಞಾನವನ್ನು ಲಯ ಮಾಡಿದವರು ಯಾರು ಅಂದರೆ ಗುರು ಸಾಕ್ಷಾತ್ ಪರಬ್ರಹ್ಮ. ಹಾಗಾಗಿ ತ್ರಿಮೂರ್ತಿ ಸ್ವರೂಪನೂ ಸಾಕ್ಷಾತ್ ಪರಬ್ರಹ್ಮನೂ ಆದ ಶ್ರೀ ಗುರುವಿಗೆ ನನ್ನ ನಮಸ್ಕಾರ ಅಂತ ಪ್ರಾರಂಭ ಮಾಡಿ ಮತ್ತೆ ಓಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಈ ಎರಡನೇ ಶ್ಲೋಕದಲ್ಲಿ ಅಖಂಡ ಮಂಡಲಾಕಾರಂ, ಅಖಂಡ ಅಂದರೆ ಪರಿಪೂರ್ಣವಾಗಿ ಜಗತ್ತಿನ ತುಂಬ, ಅಷ್ಟೇ ಅಲ್ಲದೆ 14 ಲೋಕದಲ್ಲಿ ವ್ಯಾಪಕವಾದದ್ದು ಯಾವುದು ಅಂದರೆ ಆ ಪರವಸ್ತು, ಆ ಪರಬ್ರಹ್ಮ ಅಥವಾ ನಮ್ಮೆಲ್ಲರ ಸ್ವರೂಪ. ಅದು ತತ್ಪದ ಬೋಧಕನೂ ಆದ. ಇದನ್ನು ಯಾರು ತಿಳಿಸ್ಕೊಟ್ರು ಅಂದರೆ ಅರ್ಜುನನಿಗೆ ಶ್ರೀಕೃಷ್ಣ ಭಗವಂತನು ಯಾವ ಪರಿಪೂರ್ಣವಾದ ವ್ಯಾಪಕವಾದ ತ್ರಿಕಾಲ ಆಭಾದಿತವಾದ ಸರ್ವಜೀವಿಗಳಲ್ಲಿಯೂ ಕೂಡ ಸಾಕ್ಷೀಭೂತವಾಗಿರತಕ್ಕಂಥ ಆ ತತ್ಪದವನ್ನು ಬೋಧ ಮಾಡಿದವನು ಯಾರು ಅಂದರೆ ತಸ್ಮೈ ಶ್ರೀ ಗುರುವೇ ನಮಃ. ಅಂಥ ಜ್ಞಾನವನ್ನು ನಮ್ಮೆಲ್ಲರಿಗೂ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಬೋಧ ಮಾಡಿದವರು ಯಾರು ಅಂದರೆ ಶ್ರೀಕೃಷ್ಣ ಭಗವಂತ. ಸದ್ಯ ವರ್ತಮಾನ ಕಾಲದಲ್ಲಿ ಅಂಥ ಸದ್ಗುರು ಬೋಧಕರು, ಅಂಥವರಿಗೂ ಕೂಡ ನಮಸ್ಕಾರವನ್ನು ಹೇಳಿ ಮುಂದೆ ಯಾವ ದೇವಾನುದೇವತೆಗಳಿಗೂ ಎಲ್ಲ ದೈವಗಳಿಗೂ ಸಾಕ್ಷಿಯಾದದ್ದು ಯಾವುದು ಅಂದರೆ ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವ ಅತೀತಂ ಗಗನ ಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲ ಅಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಯಾವ ಗುರುವಿಗೆ ಎಷ್ಟು ಪ್ರಕಾರ ಸ್ತುತಿಯನ್ನು ಮಾಡಿ ಸ್ತೋತ್ರವನ್ನು ಮಾಡಿ ಶರಣಾಗತನಾಗಿ ಸಚ್ಚಿದಾನಂದ ಸ್ವರೂಪನು, ಸತ್ತು ಚಿತ್ತು ನಿತ್ಯ ಆನಂದ ಸ್ವರೂಪೇನದ ಆ ಸ್ವರೂಪವೇ ನಮ್ಮೆಲ್ಲರಿಗೂ ಆನಂದಕ್ಕೆ ಕಾರಣವಾದದ್ದು, ಸುಖಕ್ಕೆ ಕಾರಣವಾದದ್ದು. ಅದು ಯಾವ ಸುಖ ಅಂದರೆ ಅದು ಅಲ್ಲಿ ಇಲ್ಲಿ ಮತ್ತೆ ಎಲ್ಲೆಲ್ಲಿಯೂ ಹುಡುಕದೆ ಕೇವಲಂ ಜ್ಞಾನಮೂರ್ತಿ, ಕೇವಲ ಅಂದರು ಅಲ್ಲಿ ಮತ್ತೊಂದು ಏನಿಲ್ಲದೆ ನಿನ್ನ ಸ್ವರೂಪವೇ, ನಿನ್ನ ಜ್ಞಾನವೇ ನಿನ್ನ ಆನಂದಕ್ಕೆ ಕಾರಣವಾದದ್ದು. ನಮಗೆ ಆನಂದಕ್ಕೆ ಕಾರಣ, ಸುಖಕ್ಕೆ ಕಾರಣವಾದದ್ದು ಯಾವುದು ಅಂದರೆ ಅಪ್ರಾಪ್ಯ ಪ್ರಾಪ್ತಿ ಆನಂದ ಅಲ್ಲ, ಪ್ರಾಪ್ತಿ ಆನಂದವೇ ನಮಗೆ ಸುಖ ಕೊಟ್ಟದು. ಅದಕ್ಕೆ ಯಾವುದೇ ರೀತಿ ಅನುಮಾನವನ್ನು ಸಂಶಯವನ್ನು ಮಾಡಲಾರದೆ ಅನುಭವದಿಂದ ನೋಡಿದಾಗ ಎಲ್ಲ ಮಹಾತ್ಮರು ಹೇಳಿದ್ದೂ ಅದೇ, ಸುಮಾರು ವರ್ಷ ನೀವು ಕೇಳಿದ್ದೂ ಅದೇ. ಅದು ಯಾವುದು ಅಂತ ಹೇಳಿದರೆ ಜಾಗ್ರ ಸ್ವಪ್ನ ಸುಸುಪ್ತಿಯನ್ನು ಅವಸ್ಥೆಯಲ್ಲಿ ನಾವೆಲ್ಲರೂ ಅನುಭವಿಸುವಂಥ ಆನಂದವೇ ಅದು ಸುಖಕ್ಕೆ ಕಾರಣ ಆಗಿದೆ ನೋಡ್ರಿ. ಜಾಗದ ವಿಷಯಾನಂದಗಳು ಸುಖಕ್ಕೆ ಕಾರಣ ಆಗಿಲ್ಲ, ಕನಸಿನ ಸ್ವಪ್ನಗಳು ಕೂಡ ಸುಖಕ್ಕೆ ಕಾರಣ ಆಗಿಲ್ಲ.
ನಿದ್ರಾವಸ್ಥೆಯ ಸುಸುಪ್ತಿ ಅವಸ್ಥೆಯ ಆನಂದ ಏನದ ಆ ಆನಂದವೇ ಸರ್ವ ಜೀವಿಗಳಿಗೆ ಸಾಕ್ಷಿಯಾಗಿದೆ. ಯಾಕಾಯ್ತು ಅಂದರೆ ಅಲ್ಲಿ ಕೇವಲ ಜ್ಞಾನ ಒಂದೇ ವಿನಃ ಮತ್ತೊಂದು ಅಲ್ಲಿಲ್ಲ. ಜ್ಞಾನ ಅಂದ್ರೆ ಏನು? ನಮ್ಮನ್ನು ನಾವು ಮರೆತದ್ದನ್ನು ಪುನಃ ಅದನ್ನು ತಿಳಿದುಕೊಂಡು ನಾನು ಬ್ರಹ್ಮಸ್ವರೂಪಿದ್ದೇನೆ, ಆತ್ಮಸ್ವರೂಪನಿದ್ದೇನೆ ಅಂತ ತಿಳಿಯುವಂಥ ಜ್ಞಾನ ಏನದ. ಅದು ಮಟ್ಟಕ್ಕೆ ಹೋದಾಗ ಹಗಲು ಮತ್ತು ರಾತ್ರಿಯನ್ನು ತಿಳಿಯುವಂಥ ನೇತ್ರಗಳಾವ ನಮಗೆ. ಇವೇ ಎರಡು ಕಣ್ಣಿನಿಂದ ರಾತ್ರಿಯ ಕತ್ತಲನ್ನು ತಿಳಿತೀವಿ, ಇವೇ ಎರಡು ಕಣ್ಣಿನಿಂದ ಹಗಲಿನ ಬೆಳಕನ್ನು ತಿಳಿತೀವಿ. ಅದೇ ರೀತಿಯಾಗಿ ನಮ್ಮ ಸ್ವರೂಪದ ಜ್ಞಾನ ಏನದ, ಆ ಜ್ಞಾನ ಇಲ್ಲಿಯವರೆಗೂ ನಮ್ಮಲ್ಲಿ ಇದ್ದಂಥ ಜ್ಞಾನವನ್ನು ತಿಳಿಯುವುದು ಅದೇ. ಈಗ ನಮಗೆ ಜ್ಞಾನವನ್ನು ತಿಳಿಯುವುದು ಅದೇ. ಅರಿವು ಮತ್ತು ಮರೆವೆಗಳ ಎರಡನ್ನು, ಜ್ಞಾನ ಅಜ್ಞಾನವನ್ನು ತಿಳಿಯುವಂಥ ಏನು ಸುಜ್ಞಾನ ಅದ, ಆ ಸುಜ್ಞಾನವೇ ಜ್ಞಾನ. ಅದರ ಸ್ವರೂಪವೇ ನಾವಿದ್ದೀವಿ. ಅದಕ್ಕಾಗಿ ಸಚ್ಚಿದಾನಂದ ಸ್ವರೂಪನು ಮತ್ತು ದ್ವಂದ್ವ ಅತೀತಂ ಗಗನ ಸದೃಶ್ಯಂ. ಆಕಾಶದಲ್ಲಿ ಎರಡಾವೇನು? ಏಕಂ ಏವಂ ಅದ್ವಿತೀಯಂ ಗಗನ ಅನ್ನಂಗ ಇಲ್ಲಿ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಆಕಾಶ ಎರಡಿಲ್ಲದ ಒಂದು ಹೇಗಿದೆಯೋ ಅದೇ ರೀತಿ ನಮ್ಮ ಜ್ಞಾನ ಎರಡು ಎನ್ನುವ ಭೇದವಿಲ್ಲದೆ ಏಕವಾಗಿರುವುದೇ ನಮ್ಮೆಲ್ಲರ ಸ್ವರೂಪ. ಅದು ಯಾವುದು ಅಂದರೆ ಸಚ್ಚಿದಾನಂದ ಪರಬ್ರಹ್ಮ ಅಂತ. ಅದು ಹೇಗಿದೆ ಅನ್ನೋದಕ್ಕೆ ದೃಷ್ಟಾಂತ ಗಗನ ಅಂತ ಕೊಟ್ಟರವಿನ ಆಕಾಶದ ಅತೀತವಾಗಿರೋದು. ಮತ್ತೆ ಆಕಾಶನೇ ಯಾಕೆ ಕೊಟ್ಟರು ಅಂದರೆ ನಮ್ಮಂಥ ಅಜ್ಞಾನಿಗಳಿಗೆ ದೊಡ್ಡದು ಪೂರ್ಣವಾದದ್ದು ಯಾವುದು ಅಂತ ಕೇಳಿದಾಗ ಗುರುಗಳು ಹೇಳಿದರು, ಆಕಾಶ ಹೇಗೆ ಪರಿಪೂರ್ಣವಿದೆಯೋ ಅದರಂತೆ ಬ್ರಹ್ಮ ಅಥವಾ ಆತ್ಮ ಪರಿಪೂರ್ಣವಾದದ್ದು. ಹಾಗಾಗಿ ಅಲ್ಲಿ ದ್ವೈತವೆಂಬುದೇ ಅವಕಾಶವಿಲ್ಲ. ಎರಡು ಎನ್ನುವ ಅವಕಾಶ ಆಕಾಶದಲ್ಲಿ ಯಾವ ಪಂಡಿತನಿಗೂ ಕೂಡ ಕಾಣುವುದಿಲ್ಲ. ಯಾವ ಅಜ್ಞಾನಿ ಇರಲಿ, ಯಾವ ಪಂಡಿತ ಇರಲಿ, ಆಕಾಶದಲ್ಲಿ ಎರಡು ಮಾಡಿ ಹೇಳಕ್ ಬರ್ತದೇನು ಅಂದಾಗ ಪಂಚಮಭೂತದ ಒಂದು ತತ್ವವೇ ಇಷ್ಟು ದೊಡ್ಡದಿರಬೇಕಾದ್ರೆ ಅಲ್ಲಿ ಮಾಯಾ ಮಹಾತತ್ವ ಪ್ರಕೃತಿ ಇವುಗಳಿಗೆ ಅಧಿಷ್ಠಾನವಾಗಿರ್ತಕ್ಕಂಥ ವಸ್ತು ಎಷ್ಟು ದೊಡ್ಡದು ಅಂದರೆ ಅದು ಬಾಯಿಲಿಂದ ಮಾತು ಮನಗಳಿಂದ ಅತ್ತತ್ತ ಮೀರಿದ ಹೇಳಕ್ಕೆ ಬರಂಗಿಲ್ಲ. ಅಷ್ಟೇ ತಿಳ್ಕೊಬೇಕಂತ ತಿಳ್ಕೊಬೇಕು. ಅದು ಎಷ್ಟು ಆಕಾಶದಂಗೆ ಬ್ರಹ್ಮನ ತೋರಿಸಿದೆ ಅಂದರೆ ತೋರ್ಸಕ್ಕೆ ಬರಂಗಿಲ್ಲ. ಇದಕ್ಕಿಂತ ಅವನು ದೊಡ್ಡವನಂದರೆ ಆಕಾಶಕ್ಕಿಂತ ದೊಡ್ಡದು ಅಂದರೆ ಇದು ಸಣ್ಣದಂತ ಅರ್ಥ ಮಾಡ್ಬೇಕು ಅಷ್ಟೆ. ದೊಡ್ಡದು ಅಂದಾಗ ಇದು ಚಿಕ್ಕದಂತ ಅರ್ಥ. ಹಾಗಾಗಿ ಅದನ್ನು ಯಾವ ರೀತಿ ನೋಡು ಅಂದರೆ ತತ್ವಮಸಿ ವಾಕ್ಯಾರ್ಥ ಭೂತನು. ನೀನು ತತ್ ತೊಮ್ಮು ಅಸಿ ಮೂರು ಪದಗಳನ್ನು ಬಿಟ್ಟು ಬೇರೆ ರೀತಿಯಿಂದ ನಿನ್ನ ಬುದ್ಧಿಯಲ್ಲಿ ಪ್ರವೇಶ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಬ್ರಹ್ಮಸೂತ್ರವನ್ನು ಕಂಠಪಾಠ ಮಾಡಬಹುದು, ಭಗವದ್ಗೀತೆಯನ್ನು ಮಾಡಬಹುದು, ಇನ್ನೂ ಅನೇಕ ವೇದಾಂತದ ಉಪನಿಷತ್ತುಗಳನ್ನು ಕೂಡ ಹೇಳಬಹುದು ಅಥವಾ ಕೇಳಬಹುದು. ಆದರೆ ತತ್ವಮಸಿ ಮಹಾವಾಕ್ಯವನ್ನು ಬಿಟ್ಟು ನಮ್ಮ ಬುದ್ಧಿಯಲ್ಲಿ ಲಕ್ಷ್ಯಕ್ಕೆ ತಂದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬುದ್ಧಿಯಲ್ಲಿ ಲಕ್ಷ್ಯಕ್ಕೆ ತಂದುಕೊಡುವಂಥ ವಾಕ್ಯ ಯಾವುವು ಅಂದರೆ
ಚಾಂದೋಗ್ಯ ಉಪನಿಷತ್ತಿನಲ್ಲಿ ಆಚಾರ್ಯ ಶಂಕರರ ಪರವಾಗಿ ಯಾವ ತತ್ವಮಸಿ ಮಹಾವಾಕ್ಯನದ ಅದು ಬೋಧವಾಕ್ಯ ಅಂತ, ಉಪದೇಶದ ವಾಕ್ಯ ಅಂತ. ಆ ಉಪದೇಶದ ವಾಕ್ಯವನ್ನು ನಾವು ತಿಳ್ಕೊಳ್ಬೇಕು ವಿನಃ ಅದನ್ನು ಬಿಟ್ಟು ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಪ್ರತಿಯೊಂದಕ್ಕೂ ಒಂದು ಸೂತ್ರ ಉಂಟು. 10 ಹತ್ತಲೆ ಎಷ್ಟು ಅಂದರೆ 100 ಅಂತ ಹೇಳಬೇಕಾಗಿದ್ರೆ ಅಲ್ಲಿ ನಾವು ಗುಣಾಕಾರ ಮಾಡಂಗಿಲ್ಲ. ಗುಣಾಕಾರ ಮಾಡಿದ್ರೆ ಅದು ಕೂಡಂಗಿಲ್ಲ. 10ರ ಮುಂದೆ ಮೈನಸ್ ಅಂತ ಇಟ್ಟರೆ 10ರಾಗ 10 ಹೋದ್ರೆ ಅಲ್ಲಿ ಏನು ಉಳಿತು? 0 ಉಳಿತು. ಅಲ್ಲಿ ಪ್ಲಸ್ ಮಾಡಬೇಕು. 10 ಹತ್ತಲೆ 100. ಕಳಿಬೇಕಾದ್ರೆ ಗುಣಾಕಾರ, ಕಳಿಬೇಕಾದ್ರೆ ಮೈನಸ್ ಆಗಬೇಕು, ಭಾಗ ಮಾಡಬೇಕಾದ್ರೆ ಭಾಗಾಕಾರ ಆಗಬೇಕು. ಅದರಂತೆ ಆತ್ಮನನ್ನು ತಿಳಿಬೇಕಾಗಿದ್ರೆ ನಾವು ತತ್ವಮಸಿ ಮಹಾವಾಕ್ಯವನ್ನು ಇಟ್ಟುಕೊಂಡೇ ನಾವು ಲೆಕ್ಕ ಮಾಡಬೇಕು ವಿನ ಇಲ್ಲಂದರೆ ನಮ್ಮ ಲೆಕ್ಕ ಹೆಂಗೆ ತಪ್ಪಿ ಹೋಗ್ತವೆ. ಅದರಂತೆ ನಮ್ಮ ಸ್ವರೂಪ ಜ್ಞಾನ ತಪ್ಪಿ ಹೋಗ್ತದೆ. ಹಾಗಾಗಿ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಅಂದರೆ ಏಕಂದ್ರೆ ಅದು ಒಂದೇ, ಒಂದಿದ್ದು ಯಾವುದಾದ ಅದು ನಿತ್ಯ ಇರ್ತದೆ. ನಿತ್ಯ ಯಾವುದಾದ ಅದು ಒಂದೇ ಇರ್ತದೆ. ಒಂದು ಯಾವುದಾದ ಅದು ನಿತ್ಯ ಇರ್ತದೆ. ಅಂಥದ್ದು ಯಾವುದು ಅಂತ ಹೇಳಿದಾಗ ಗುಣಾತೀತನು. ಗುಣಾತೀತನು ಅಂದ್ರೇನು? ಸತ್ವಗುಣ, ರಜಗುಣ, ತಮೋ ಗುಣಗಳಿಗೆ ಅತೀತವಾದವನು. ಅಲ್ಲಿ ಸಾತ್ವಿಕ ಗುಣ ಇಲ್ಲ, ರಜೋಗುಣ ಇಲ್ಲ, ತಮೋಗುಣ ಇಲ್ಲದೆ 3 ಗುಣಗಳಿಗೆ ಸಾಕ್ಷಿ ಆದದ್ದು. ಅದನ್ನ ಹೇಗಿದೆ ಅಂದರೆ ಪರಿಶುದ್ಧವಾಗಿನಾದ ಅದು ಅಚಲ ಅಂದರೆ ಚಲನ ಇಲ್ಲದ ನೋಡ್ರಿ. ಆಕಾಶ ಪರಿಶುದ್ಧವಾದ, ಮತ್ತೆ ಆಕಾಶಕ್ಕೆ ಚಲನತ್ವ ಇಲ್ಲ. ಆಕಾಶ ಓಡ್ತದೇನು? ಆಕಾಶ ಓಡೋದಿಲ್ಲ. ಆಕಾಶದ ಅಧಿಷ್ಠಾನದಲ್ಲಿ, ಆಧಾರದಲ್ಲಿ, ಆಶ್ರಯದಲ್ಲಿ ಆಗುವಂಥ ಸೂರ್ಯನೂ ಹೋಗ್ತಾನೆ, ಚಂದ್ರನೂ ಹೋಗ್ತಾನೆ. ರಾತ್ರಿ ಸೂರ್ಯ ಹೋಗ್ತಾನಿಲ್ಲ, ಚಂದ್ರ ಬರ್ತಾನೆ. ಹಗಲು ಚಂದ್ರ ಹೋಗ್ತಾನೆ, ಸೂರ್ಯ ಬರ್ತಾನೆ. ನಕ್ಷತ್ರಗಳು ಹೋಗ್ತಾವೆ ಮತ್ತೆ ಬರ್ತಾವೆ. ಮೋಡಗಳು ಬರ್ತಾವೆ, ಮೋಡಗಳು ಹೋಗ್ತಾವೆ, ಚದುರು ಹೋಗ್ತಾವೆ. ಇವೆಲ್ಲವೂ ಎಲ್ಲಿ ನಡೀತದ ಕ್ರಿಯೆ ಅಂದರೆ ಆಕಾಶದ ಆಧಾರದಲ್ಲಿ ನಡೀತಾವೆ. ಆಕಾಶದ ಕೆಳಗಾವಿಲ್ಲ. ಇವಕ್ಕೆಲ್ಲ ಚಲನತ್ವ ಇದ್ದರೂ ಕೂಡ ಆಕಾಶ ಏನದ? ಅಚಲ. ಅದು ಮೋಡ ಬಂದಾಗೂ ಹಾಗೆ ಅದ, ಮೋಡ ಕರಗಿದಾಗನು ಹಾಗೆ ಅದ. ಚಂದ್ರ ಬಂದನು ಅದೇ ಪ್ರಕಾರ, ಸೂರ್ಯ ಬಂದನು ಅದೇ ಪ್ರಕಾರ, ನಕ್ಷತ್ರ ಬಂದನು ಅದೇ ಪ್ರಕಾರ. ಯಾಕಂದ್ರೆ ಇವೆಲ್ಲ ವಿಕಾರ ಆದರೂ ಕೂಡ ಆಕಾಶ ಅವಿಕಾರ ಅನ್ನುವಂಥ ಮಾತಿನಲ್ಲಿ ಅಂಥದ್ದು ಎಲ್ಲಿದೆ ಅಂದರೆ ಸರ್ವದಿ ಸಾಕ್ಷಿಭೂತಂ. ಸರ್ವದಿ ಅಂತ ಅಂದ ಸಂದರ್ಭದಲ್ಲಿ ಇರುವೆಯಿಂದ ಪ್ರಾರಂಭ ಮಾಡಿ ಆನೆಯ ಪರ್ಯಂತರವಾಗಿ, ಮಾನವನಿಂದ ಪ್ರಾರಂಭ ಆಗಿ ಮಹಾದೇವನ ಪರವಾಗಿ, ಬ್ರಹ್ಮ ವಿಷ್ಣು ರುದ್ರ ಪರ್ಯಂತರವಾಗಿ 14 ಲೋಕದಲ್ಲಿ ಇರುವಂಥ ಯಾವ ಪಾತಾಳ ಆಗಲಿ, ಅಥಳ, ಈತಳ, ಪಾತಾಳ, ತಳತಳ ಅಂತೇನು ಕೆಳಗಿನ ಲೋಕದಲ್ಲಾಗಲಿ, ಮೇಲಿನ 14 ಲೋಕದ ಅಣುರೇಣು ತೃಣಕಾಷ್ಟನಲ್ಲಿ ಪರಿಪೂರ್ಣ ಇರ್ಪನೆಂದು ಮಣಿಯುತ್ತಿದ್ದನಯ್ಯ ಅಂದರು. ಅದು ಹೇಗೆ ಅಂದರೆ ಹುಲ್ಲು ಕಡ್ಡಿನಲ್ಲಿ ಕೂಡ ಪ್ರಾರಂಭ ಆಗಿ ಒಂದು ಅಣುವಿನಲ್ಲಿ ಕೂಡ ಅದು ಇದ್ದು, ತೃಣಕಾಷ್ಟಗಳಲ್ಲಿ ತಾನಿದ್ದು
14 ಲೋಕದ ಸರ್ವ ಜೀವಿಗಳ ಹೃದಯದಲ್ಲಿ ಅದು ಇದ್ದು ಎಲ್ಲ ಜೀವಿಗಳ ಸರ್ವ ಕರ್ಮ ಕಾರ್ಯಕ್ಕೆ ಅದು ಸಾಕ್ಷಿಯಾಗಿದ್ದು. ಮತ್ತೆ ಹೇಗಿದೆ ಅಂದರೆ ಅದು ಸಾಕ್ಷಿ ನಮ್ಮಲ್ಲಿ ಇದೆ ಅಂದರೆ ನಮ್ಮ ದಿನನಿತ್ಯದ ಜಾಗೃತ ಅವಸ್ಥೆಗೂ ಸಾತ್ವಿಕ ಗುಣಕ್ಕೂ ಅದು ಸಾಕ್ಷಿ, ನಮ್ಮ ಸ್ವಪ್ನ ಅವಸ್ಥೆಗೂ ರಜಗುಣಕ್ಕೂ ಅದು ಸಾಕ್ಷಿ, ನಿದ್ರಾವಸ್ಥೆಗೂ ಕಾರಣ ಶರೀರಕ್ಕೂ ಅನುಭವಕ್ಕೂ ಅದು ಸಾಕ್ಷಿ. ಕಾರಣ ಮಹಾತ್ಮರು ಹೇಳಿದಂತೆ 3 ಅವಸ್ಥೆಗಳಿಗೆ ಬೇರೆ ತಾನಾಗಿದ್ದಂದ್ರು. ನಿಜಗೊಂಡ್ರು ಏನು ಹೇಳಿದ್ರು? 3 ಅವಸ್ಥೆ ಯಾವುವು? ಜಾಗ್ರ, ಸ್ವಪ್ನ, ಸುಷುಪ್ತಿ ಅವಸ್ಥೆಗೆ ಬೇರೆ ಆದಿಲ್ಲದು. ಬೇರೆ ಇದ್ದ ಕಾರಣ ನಿದ್ರೆಯ ಅವಸ್ಥೆ ಕೂಡ ಅದು ಬೇರೆ ಇದ್ದ ಕಾರಣ ನಿದ್ರೆಯಲ್ಲಿ ಆಗುವಂಥ ಆನಂದದ ಅನುಭೂತಿಯನ್ನು ಅನುಭವಿಸ್ತೀವಿ ನಾವು. ಅದೇ ಅವಸ್ಥೆಯಲ್ಲಿ ಕೂಡಿತ್ತಂದರೆ, ಬೇರೆಯಾಗಿ ಇದ್ದಿಲ್ಲಂದರೆ ಆನಂದದ ಅನುಭವ ನಮಗೆ ಆಗ್ತದಿಲ್ಲ. ಅಂದಾಗ ಸರ್ವಕ್ಕ ಸಾಕ್ಷಿ ಅಂತ ಅರ್ಥ ಮಾಡಬೇಕು ಅಥವಾ ಅದರ ಕೂಡ ಅಂತ ಅರ್ಥ ಮಾಡಬೇಕು? ಸಾಕ್ಷಿ ಅದು ಇದ್ದು ಸರ್ವದಿ ಸಾಕ್ಷೀಭೂತಂ ಭಾವ ಅತೀತಂ ಅಂದರೆ ಯಾವ ಭಾವನೆಗೂ ಅಭಾವನೆಗೂ ನಿಲ್ಕಲಾರ್ದದು. ನಮ್ಮ ಭಾವನೆಗೆ ನಿಲುಕ್ತವ, ಜಾಗ್ರಾವಸ್ಥೆ ಅನುಭವ ನಿಲುಕ್ತವ, ಸ್ವಪ್ನದ ಅನುಭವ ನಿಲುಕ್ತವ, ನಿದ್ರೆಯ ಅನುಭವ ನಿಲುಕ್ತವ. ಆದರೆ ಈ ಸ್ವರೂಪ ನಮ್ಮ ನಿಮ್ಮೆಲ್ಲ ಸ್ವರೂಪದ ಜ್ಞಾನ ಏನಾದ ಅದು ಭಾವ ಅತೀತಂ, ಮಾತು ಮನಗಳಿಂದ. ಮಾತಿಗೂ ನಿಲುಕೋದಲ್ಲ, ಮನಸ್ಸಿಗೊಂದು ವಿಷಯನೂ ಅಲ್ಲ ಅಂತ. ಹಾಗಾಗಿ ಅದು ತ್ರಿಗುಣರಹಿತವಾಗಿರೋದು, 3 ಗುಣಗಳಿಗೆ ಸಾಕ್ಷಿ ಆದದು ಅಂತ ಸದ್ಗುರಂ ತಂ ನಮಾಮಿ ಎಂದರು. ಆ ಕಾರಣ ಅಂಥ ಮೂರ್ತಿಯಾದಂಥ ಇಷ್ಟೆಲ್ಲ ಗುಣಗಳನ್ನು ತಿಳಿದು ಅನುಭೂತಿಯನ್ನು ಮಾಡಿಕೊಂಡಂಥ ಯಾರಿಗೆ ಇಂಥ ಅನುಭವ ಆಗ್ಯದ, ಅನುಭೂತಿ ಆಗ್ಯದ ಅಂಥರೇ ಸದ್ಗುರುನಾಥ, ಸದ್ಗುರುಗಳು. ಹೀಗೆ ಆದ ಆ ಶ್ರೀ ಗುರುವಿಗೆ ನನ್ನ ನಮಸ್ಕಾರ ಅಂತ ಇಲ್ಲಿ ಹೇಳ್ತಾರೆ. ಇನ್ನು ಮಹಾತ್ಮರು ಅವರಿಗೆ ನನ್ನ ನಮಸ್ಕಾರ. ಮತ್ತೆ ಮುಂದೆ ಹೇಗೆ ಅಂದರೆ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಇದು ಹೇಗಿದೆ ಅಂದರೆ ಆ ಓಂಕಾರ ಸ್ವರೂಪವಾದ ಏನು ಬ್ರಹ್ಮ ಆನಂದಾದ ಅದು ವಾಚ್ಯನಾದ ಪರಮಾತ್ಮ, ಹೇ ಪರಮಾತ್ಮ, ಹೇ ಭಗವಂತ, ಹೇ ಗುರುನಾಥ, ನನ್ನನ್ನು ಅಸತ್ಯದಿಂದ ಸತ್ಯದ ದಾರಿ ಕಡೆಗೆ, ಓಂ ಅಸತೋಮ, ಅಸತ್ಯದಿಂದ ನನ್ನನ್ನು ಸತ್ಯದ ಕಡೆಗೆ ಬರುವಂಗೆ. ಅಸತ್ಯ ಯಾವುದಾದ? ಜಗತ್ತು ಅನ್ನುವುದು ನಮ್ಮ ದೇಹ ಅಸತ್ಯ ಅದ. ಅಸತ್ಯ ಆದಂತ ಗೊತ್ತಿದ್ರು ಕೂಡ ಸತ್ಯ ಯಾವುದು ಅಂತ ನನಗೆ ತಿಳಿದಿಲ್ಲ. ತಿಳಿದದೇ ನಮಗೆ ತಿಳಿದಿಲ್ಲ. ತಿಳಿದರೂ ಕೂಡ ಇಂಥ ಅಸತ್ಯವಾದ ಶರೀರವನ್ನು ಬಿಟ್ಟು ಸತ್ಯವಾದ ಸ್ವರೂಪದ ಕಡೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಎಷ್ಟು ಮಂದಿ ಶಾಸ್ತ್ರ ಕೇಳಿಲ್ಲ, ಎಷ್ಟು ಮಂದಿ ಹೇಳಿಲ್ಲ, ಎಷ್ಟು ಮಂದಿ ಮುಕ್ತರಾಗ್ಯಾರ.
ಆ ಮುಕ್ತನ ಸ್ಥಿತಿಗೆ ನಾವು ಬರಬೇಕಾಗಿದ್ರೆ ಅಸತ್ಯವಾದ ಯಾವುದು ದೇಹ ಆದ ಆ ದೇಹದ ಮರವೆಯನ್ನು ದಾಟಿ ನನ್ನ ಸ್ವರೂಪದ ಅರಿವಿನ ಕಡೆ ಬರುವಂತೆ ಅಸತ್ಯದೆಂ ಸತ್ಯದ ಕಡೆಗೆ ತಮಸೋಮ ಜ್ಯೋತಿರ್ಗಮಯ. ತಮಸೋಮ ಅಂದ್ರೆ ಅಂಧಕಾರ, ಕತ್ತಲು. ಆ ಕತ್ತಲಿನಿಂದ ನನ್ನನ್ನ ಬೆಳಕಿನ ಕಡೆಗೆ ಬರುವಂತೆ ಮಾಡು, ಪ್ರಕಾಶ ನೀಡು. ಮನೆಯೊಳಗೆ ಕತ್ತಲು ಆದ ಅಂತ ಕುಂತ್ರೆ ಆ ಕತ್ತಲು ಹೋಗಬೇಕಾದ್ರೆ ಪ್ರಕಾಶ ದೀಪ ಅಥವಾ ಬೆಳಕನ್ನ ಬರಬೇಕಲ್ಲಿ. ಬೆಳಕು ಉತ್ಪತ್ತಿ ಆಗದೆ ಪ್ರಕಾಶ ಬರದೆ ಕತ್ತಲು ಎಲ್ಲಿ ಹೋಗೋದಿಲ್ಲ. ಅಂಧಕಾರ ಕತ್ತಲು ಅಂತ. ಮತ್ತೆ ಆವಾಗ ನಾವು ಕತ್ತಲಾಯ್ತು ದೀಪ ಹಚ್ಚಿರಿ ಅಂತ ಹೇಳ್ತೀವಿಲ್ಲ, ಅಥವಾ ಇನ್ನೊಬ್ರಿಗಾದ್ರೂ ಹಚ್ಚಿರಿ ಅಂತ ಹೇಳ್ಬೇಕು, ಇಲ್ಲ ನಾವಾದ್ರೂ ಹಚ್ಚಬೇಕು. ಇನ್ನೊಬ್ರಾದ್ರೂ ಹಚ್ಚಬೇಕು, ಇಲ್ಲ ನಾವಾದ್ರೂ ಹಚ್ಚಬೇಕು, ಆವಾಗ ಕತ್ತಲು ಹೋಗ್ತದೆ. ಅದರಂತೆ ಹೊರಗಡೆ ಇರುವಂತ ಕತ್ತಲನ್ನ ಕಳೆಯಲಿಕ್ಕೆ ನಾನಾದರೂ ಹಚ್ಚಿ ಇನ್ನೊಬ್ಬರ ಕಡೆಯಿಂದ ಹಚ್ಚಿಸಿ ಇದನ್ನ ಕಳ್ಕೋಬಹುದು. ಆದರೆ ಒಳಗಿನ ಅಜ್ಞಾನವೆಂಬ ಕತ್ತಲಾದಲ್ಲ, ಅಂಧಕಾರದು, ಅದನ್ನು ಕಳಿಬೇಕಾಗಿತ್ತಂದ್ರೆ ಹೊರಗಿನ ದೀಪ ಹಚ್ಚಿದ್ರೆ ಒಳಗಿನ ಅಂಧಕಾರ ಹೋಗೋದಿಲ್ಲ, ಕತ್ತಲು ಹೋಗ್ತದೇನು. ಏನು ಮಾಡಬೇಕು ಅಲ್ಲಿ? ದೀಪ ಹಚ್ಚಬೇಕು. ಎಂಥ ದೀಪ ಹಚ್ಚಬೇಕು ಅಂದ್ರೆ ಅದು ನಂದಾ ದೀಪ ಹಚ್ಚಬೇಕು. ಆ ದೀಪದ ಬೆಳಕಿನಲ್ಲಿ ಕತ್ತಲವನ್ನು ಕಳ್ಕೋಬೇಕು. ನಾನು ನೀನು ಅಥವಾ ಇನ್ನೊಬ್ಬರು ಯಾರ್ಯಾರು ಹಚ್ಚಲಿಕ್ಕೆ ಬರಲಾದಂಥ ದೀಪ ಅದು. ಯಾರಾದ್ರೂ ಹಚ್ಚಕ್ ಬರ್ತದ? ಹೇ ಸದ್ಗುರುನಾಥ, ನೀನೇ ಅಜ್ಞಾನವನ್ನ ಕಳೆಯುವಂತ ಜ್ಞಾನದ ದೀಪವನ್ನ ಪ್ರಕಾಶವನ್ನ ಹಚ್ಚಿ ನನ್ನನ್ನ ಜ್ಯೋತಿರ್ಗಮಯ ಮಾಡು. ಕತ್ತಲೆ ಕಳೆಯಬೇಕಾದ್ರೆ ಜ್ಞಾನದ ದೀಪ ಹಚ್ಚು, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡ. ಹಾಗೆ ಮೃತ್ಯೋರ್ಮ ಅಮೃತಂಗಮಯ ಅಂದ್ರು. ಮೃತ್ಯು ಅಂದ್ರೇನು? ಸಾವು ಅಥವಾ ಮರಣ ಅಂದ್ರು. ಈ ಮೃತ್ಯುವಿನಿಂದ ಮರಣದಿಂದ ನಾನು ತಪ್ಪಿಸಿಕೊಂಡು ನನ್ನನ್ನ ಅಮೃತತ್ವದ ಕಡೆ ಕರೆದುಕೊಂಡು ಹೋಗು. ನಾವು ಕೇಳಿವ ನಿಂತ ಮಾತು. ಅವರು ಮೃತ್ಯುವಿನ ಭಯದಿಂದ, ಮೃತ್ಯು ಮರಣ ಅನ್ನುವುದು ಒಂದೇ ಶಬ್ದ, ಯಾರಿಗೂ ತಪ್ಪಿದ್ದಲ್ಲ. ಕೃಷ್ಣ 10 ಅವತಾರ ಎತ್ತಾನ, ಅವರು ಇಲ್ಲ. ಇನ್ನು ಎಷ್ಟೋ ಮಂದಿ ಮುಕ್ತರ ಆದಂತ ಲಿಸ್ಟ್ ತೆಗೆದ್ರೆ ಎಷ್ಟೋ ಜನ ಶರಣರು, ಮಹಾತ್ಮರು, ಋಷಿಗಳು ಅವರು ಕೂಡ ಮರಣ ಹೊಂದ್ಯಾರ, ಅವರು ಕೂಡ ಸತ್ತು ಹೋಗ್ಯಾರ. ಇಲ್ಲಿ ಅಮೃತಂಗಮಯ, ನಾ ಸಾಯದಂತೆ ಇರಬೇಕಂತ ನಂದ್ರ ಅರ್ಥ ಏನು? ಸಾಯೋದ ಖಾತ್ರಿ, ಸಾಯೋದ ಗ್ಯಾರಂಟಿ, ಮರಣದ ಭಯದಿಂದ ನನ್ನನ್ನ ಕರೆದುಕೊಂಡು ಹೋಗು. ಮರಣದ ಭಯ ಅದಲ್ಲ, ಆ ಭಯ ಭೀತಿಯಿಂದ ನನ್ನನ್ನ ರಕ್ಷಣೆ ಮಾಡು, ಕಾಪಾಡು, ಕಡೆಗೆ ಮಾಡು ಅಂದ್ರು. ಹೀಗೆ ಆ ಒಂದು ಮಾತನ್ನು ಹೇಳ್ತಾ ಮತ್ತೆ ಮುಂದೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಹೇಗೆ ಮಾಡು ಅಂದ್ರೆ, ನನ್ನಲ್ಲಿ
ಒಂದು ಮನೆಯ ಮುಂದೆ ಒಂದು ಮರವನ್ನು ಹಾಕಬೇಕಾದ್ರೆ ಅದಕ್ಕೆ ಸ್ವಲ್ಪ ಹದವಾದ ಭೂಮಿ ಬೇಕು, ಸ್ವಲ್ಪ ಗೊಬ್ಬರ ಬೇಕು, ಸ್ವಲ್ಪ ನೀರು ಬೇಕು, ಸ್ವಲ್ಪ ಆರೈಕೆ ಬೇಕು. ಈ ರೀತಿ ಮಾಡಿದಾಗ ಮಾತ್ರ ಆ ಒಂದು ಮರದ ಫಲ ನಮಗೆ ಸಿಗುತ್ತದೆ. ಮರದ ಫಲ ನಮಗೆ ಸಿಗ್ತದೆ. ಇದ್ರಾಗ ಏನಾದ್ರು ಒಂದು ಕಡಿಮೆ ಆದರೂ ಕೂಡ ಆ ಫಲ ನಮಗೆ ಪ್ರಾಪ್ತಿ ಆಗೋದಿಲ್ಲ. ಪ್ರಾಪ್ತಿ ಆಗಲ್ಲ ಅಂದ್ರೆ ಏನಾಯ್ತು? ಫಲ ಕೈ ಬಂದಿತ್ತು, ಬಾಯಿಗೆ ಬರಲಿಲ್ಲ, ನಿಷ್ಫಲಂತೂ ಇಲ್ಲ. ಅದಕ್ಕಾಗಿ ಇಲ್ಲಿ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನ ಅವಧೀತಮಸ್ತು ಮಾ ವಿದ್ವಿಷಾ ವೈ ಅಂತೇಳಿ ಇಲ್ಲಿ ನಮ್ಮಿಬ್ಬರ ಮಧ್ಯದಲ್ಲಿ ಯಾವ ರೀತಿ ಒಂದು ಸಸ್ಯಕ್ಕೆ ಬೇಕಾದಂಥ ಎಲ್ಲ ಅನುಕೂಲ ಆರೈಕೆಗಳು ಹೇಗೆ ಕೂಡಿದಾಗ ಫಲಪ್ರಾಪ್ತಿ ಆಗ್ತದೆ, ಅದರಂತೆ ನಮ್ಮಲ್ಲಿ ತೇಜೋ ವೀರ್ಯ ಸಹಾಭೂತಿಗಳೆಂದು ಅವುಗಳನ್ನು ಅಭಿವೃದ್ಧಿಯಾಗುವಂತೆ ಮಾಡು. ನಮ್ಮಲ್ಲಿ ಇವು ವೃದ್ಧಿ ಆಗದಿದ್ದರೆ ಇವೆಲ್ಲವೂ ನಿಷ್ಫಲ ಆಗ್ತವೆ. ಅವೃದ್ಧಿ ಆಗುವಂತೆ ಯಾಕೆ ಬೇಡ್ತೀನಿ ನೀನಂದ್ರೆ, ನಾ ಸ್ವತಃ ವೃದ್ಧಿಯನ್ನು ಮಾಡಿಕೊಳ್ಳಬೇಕಂದ್ರೂ ಕೂಡ ನಿನ್ನ ಕೃಪೆ, ನಿಮ್ಮ ಕರುಣೆ, ನಿಮ್ಮ ಸಹಾನುಭೂತಿ, ಇವು ದಯ ಇವೆಲ್ಲ ಇಲ್ಲದಿದ್ದರೆ ಇವುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಅಸಾಧ್ಯ ಅದ. ಅದಕ್ಕಾಗಿ ಅಭಿವೃದ್ಧಿ ಮಾಡುವಂತೆ ಮಾಡು. ಗಿಡ ಬೆಳೆಯುವಂತೆ ಬೆಳೆದು ಬೆಳೆದು ಕಾಯಿಯಾಗಿ ಹೂವಾಗಿ ಹಣ್ಣಾಗಿ ಮತ್ತೆ ಹಣ್ಣು ಪಕ್ವವಾಗಿ ಅದು ಯಾವಾಗ ತಿಂದುವಾಗ ಆನಂದ ಅಷ್ಟೆಲ್ಲ, ಪಕ್ವವಾದ ಹಣ್ಣಿನ ಗಿಡದ ಸಮೀಪ ನಿಂತರೂ ಸಾಕು ಅದರ ಸುವಾಸನೆ ಬರ್ತಾವ. ಇಲ್ಲಿ ಮಾವಿನ ಹಣ್ಣಿನ ವಾಸನೆ ಬರ್ತದೆ ನೋಡ್ರಿ ಅಂತೀವಿಲ್ಲ, ಅಲ್ಲಿ ಹಣ್ಣಿನ ತಿಂದಿವನ್ ನಾವು. ಆ ಗಿಡದಲ್ಲಿ ಪಕ್ವವಾದಂಥ ಹಣ್ಣಿನ ರಸ ಇನ್ನೂ ನೀನು ಮುಟ್ಟಿಲ್ಲ, ಹರಿದಿಲ್ಲ, ತಿಂದಿಲ್ಲ, ಆಗಲೇ ನಿನಗೆ ವಾಸನೆ ಬಿಡಿತದೆ. ಅದಕ್ಕಿಲ್ಲಿ ಶ್ರೀ ಗುರು ಅನ್ನುವಂಥ ಶಬ್ದದಲ್ಲಿ ಷಡ್ಗುಣ ಐಶ್ವರ್ಯ ಅಂತೇನು ಬರೀತಾರೆ, ಆ ಎಲ್ಲ 6 ಗುಣಗಳು ನನ್ನಲ್ಲಿ ಬೆಳೆಯುವಂತೆ ಹೆಚ್ಚಾಗುವಂತೆ ನೀನು ಮಾಡಿದಾಗ ಮಾತ್ರ ನನಗೆ ಇಷ್ಟೆಲ್ಲ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಈ ಒಂದು ಮಾತನ್ನು ಹೇಳಿ ಮತ್ತೆ ಏನನ್ನ ಹೇಳಬೇಕಾಗ್ಯದ ಅಂತಂದ್ರೆ, ಗ್ರಂಥದ ವಿಷಯ ಇವೆಲ್ಲ ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನದ ಶ್ಲೋಕಗಳು. ನಮಗೆ ಸಂಸ್ಕೃತದ ಮೊದಲೇ ಹೇಳೀನಿ, ಅಷ್ಟು ನಮಗೆ ಜ್ಞಾನ ಇಲ್ಲ. ಸುಮ್ಮನೆ ಏನು ಗುರುಗಳು ಆಶೀರ್ವಾದ ರೂಪದಿಂದ ಕೊಟ್ಟಾರಂತ ಸ್ವಲ್ಪ ವಿಚಾರ ಮಾಡೋಣಂತ ಹೊರಟಿವಿನ, ಇವು ಬಹಳ ಅರ್ಥಗರ್ಭಿತವಾದಂಥ ವಾಕ್ಯಗಳು. ಮೊದಲೇ ಹೇಳ್ಯಾರ, ಈ ಗ್ರಂಥದಲ್ಲಿ ವಿಡಂಬನೆ ಬಹಳ ಮಾಡೋದಿಲ್ಲ, ಸಂಕ್ಷಿಪ್ತವಾಗಿ ಅನುಭೂತಿ ಆಗುವಂತೆ ಈ ಭಗವದ್ಗೀತೆಯ 9ನೇ ಮುದ್ರಣದ ಆವೃತ್ತಿಯನ್ನು ನಾವು ನಿಮಗೆ ಹೇಳಕತ್ತೀವಿ ಅಂತ ಗ್ರಂಥಕರ್ತರು ಮೊದಲೇ ಹೇಳ್ಬಿಟ್ರು ಅವರು. ಹಾಗಾಗಿ ನಾವು ಕೂಡ ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಇನ್ನೊಂದು ಶ್ಲೋಕ ಹೇಳ್ತದೆ. ಪೂರ್ಣಮದಂ
ಯಾವುದು ಪೂರ್ಣ ಅದ ಅಂದರೆ ಯಾವುದು ಭೂತ ಭವಿಷ್ಯತ್ ವರ್ತಮಾನದಲ್ಲಿ ಜಗತ್ತು ಉತ್ಪತ್ತಿ ಆಗುವಂಥ ಮೊದಲು ಪೂರ್ಣದಲ್ಲಿ, ಜಗತ್ತು ಉತ್ಪತ್ತಿಯಾದ ವರ್ತಮಾನ ಕಾಲದಲ್ಲಿಯೂ, ಈ ಜಗತ್ತು ಲಯವಾದರೂ ಕೂಡ ಭವಿಷ್ಯತ್ ಕಾಲದಲ್ಲಿ ಮೂರು ಕಾಲಗಳು ಒಂದರೊಳಗೆ ಒಂದಿಲ್ಲ. ಅವೇನ್ರಿ? ಒಂದ್ರೆ ಒಂದು ಭೂತಕಾಲ, ಹಿಂದಿನ ಕಾಲ ಈಗಿಲ್ಲ. ಹಿಂದಿನ ಕಾಲದಲ್ಲಿ ಹಾಗೆ ಹೋದಂಥ ಜಗತ್ತು ದೇಹ ಈಗಿಲ್ಲ. ಈ ವರ್ತಮಾನ ಕಾಲದಲ್ಲಿ ಆದಂಥ ತೋರುವಂಥ ದೇಹ ಜಗತ್ತಾದ ಇದು ಕೂಡ ಭವಿಷ್ಯತ್ ಕಾಲದಲ್ಲಿ ಇರೋದಲ್ಲ, ಮತ್ತೆ ಬದಲಾವಣೆ ಆಗದೆ. ಅಂದರೆ ತ್ರಿಕಾಲ ಆಬಾಧಿತವಾದ ಮುಂದೆ ಮೂರು ಕಾಲದಲ್ಲಿ ಬಾಧೆ ಹೊಂದದ ಯಾವುದು ಇದೆಯೋ ಅದು ಸತ್ಯ ಅಂತ. ಮೂರು ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ದೇಹ ಅಸತ್ಯ ಆಗಿ ಹೋದು, ವರ್ತಮಾನದ ದೇಹ ಜಗತ್ತು ಇವು ಅಸತ್ಯ ಆಗಿ ಹೋಗ್ತಾವ. ಮುಂದೆ ಭವಿಷ್ಯತ್ ಕಾಲದಲ್ಲಿ ಬರುವಂತ ದೇಹ ಜಗತ್ತು ಕೂಡ ಅಸತ್ಯ ಆಗಿ ಹೋಗ್ತಾವ. ಬ್ರಹ್ಮಾಂಡದಲ್ಲಿ ಹೇಗೆ ಸೃಷ್ಟಿ ಸ್ಥಿತಿ ಲಯ ಒಳಕ್ಕಾಗಿದೆ ಜಗತ್ತು, ಹೊರಗಡೆ ನೋಡ್ರೆ ಆಗಿದಿಲ್ಲ ಜಗತ್ತು. ಪಿಂಡಾಂಡದಲ್ಲಿ ಏನಾಗ್ಯದ, ಒಳಗಡೆ ಕೂಡ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ದೇಹಗಳು ಕೂಡ ಇವು ಒಂದರೊಳಗೆ ಒಂದಿಲ್ಲ, ಇವು ಬದಲಾವಣೆ ಆಗವು. ಆದರೆ ಎಲ್ಲ ಬದಲಾವಣೆ ಆದರೂ ಕೂಡ ಬದಲಾವಣೆಗೆ ಒಳಗಾಗದೆ ಯಾವುದು ಇದೆ ಅದು ಅಂದ್ರೇನು? ಅದು ಬ್ರಹ್ಮ, ಅದು ಪರಮಾತ್ಮ ಯಾವಾಗಲೂ ಇರೋನೇ. ಅದರಲ್ಲಿ ಇದು ಆಗ್ಯದಲ್ಲ ಜಗತ್ತು ಅಂತ, ಇದರಲ್ಲಿ ಏನದ ಅದೇ ಅದಲ್ಲ. ಬ್ರಹ್ಮಾಂಡದಲ್ಲೂ ಅದೇ ಅದ, ಪಿಂಡಾಂಡದಲ್ಲೂ ಅದೇ ಅದ. ಅದಕ್ಕೆ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಅಂದ್ರು. ಸೃಷ್ಟಿಯ ಅವಶೇಷಗಳು ವಿಶೇಷಗಳು ಎಲ್ಲವೂ ಕೂಡ ಪೂರ್ಣ ಸ್ವರೂಪವೇ, ಇಲ್ಲಿ ಯಾವುದು ಅಪೂರ್ಣವಾದದ್ದಿಲ್ಲ. ಇಲ್ಲಿ ಒಂದು ಸಂಶಯ ಬರ್ತದೆ, ಯಾವುದು ಅಪೂರ್ಣ ಇಲ್ಲಂದ್ರೆ ಶಾಸ್ತ್ರದ ಸರ್ವಾತ್ಮಕ ಬೋಧಿಯಿಂದ ವಿಚಾರ ಮಾಡಿದ್ರು ಕೂಡ ಇದು ಪೂರ್ಣನೇ, ದೇಹನೂ ಕೂಡ ಪೂರ್ಣನೇ, ಆದ್ರೆ ಬದಲಾವಣೆ. ಮತ್ತೆ ನೀತಿ ಶಾಸ್ತ್ರದಿಂದ ವಿಚಾರ ಮಾಡಿದ್ರೆ ತತ್ವಮಸಿ ಮಹಾವಾಕ್ಯಕ್ಕೆ ಹೋದ್ರೆ ನಾಮರೂಪ ಪೂರ್ಣ ಅಲ್ಲ, ಅಸ್ಥಿ ಭಾತಿ ಪ್ರಿಯ ಸ್ವರೂಪ ಪೂರ್ಣ. ಯಾವುದು ಪೂರ್ಣ? ನಾಮ ರೂಪ ಪೂರ್ಣ ಅಲ್ಲ, ಅಸ್ಥಿ ಭಾತಿ ಪ್ರಿಯ ಸ್ವರೂಪ ಸ್ಥಿತಿ ಏನದ ಅದು ಪೂರ್ಣ. ಹಾಗಾಗಿ ಅಂಥ ಒಂದು ಸೃಷ್ಟಿ ಸ್ಥಿತಿ ಲಯವಾದರೂ ಕೂಡ ಸೃಷ್ಟಿ ಸ್ಥಿತಿ ಲಯಕ್ಕೆ ಒಳಗಾಗದಿರುವಂಥದ್ದೇನದ ಅದು ಪೂರ್ಣ. ಅಂದ್ರೇನು? ಅದಕ್ಕೆ ಬ್ರಹ್ಮ ಅಂತ ಕರೆದ್ರು, ಆತ್ಮ ಅಂತ ಕರೆದ್ರು, ಲಿಂಗ ಅಂತ ಕರೆದ್ರು. ಮತ್ತೊಬ್ಬರು ತಮ್ಮ ತಮ್ಮ ಪ್ರೇಮಕ್ಕೆ ಅನಂತ ರೀತಿಯ ಹೆಸರು ಬಂದವ. ಯಾರು ಯಾವ ಹೆಸರಿಂದ ಕರೆದರೂ ಕೂಡ ಆಗಿರೋದು ಒಂದೇ ಆದ. ಸಾಮಾನ್ಯವಾಗಿ ಮನೆಯಲ್ಲಿ ಹೆಂಡತಿ ಅಂತಳ ನನ್ನ ಗಂಡ ಅಂತಳ, ಮಗ ಅಂತನ ತಂದೆ ಅಂತನ, ತಂಗಿ ಅಂತಳ ಅಣ್ಣ ಅಂತನ, ಅಕ್ಕ ಅಂತಳ ತಮ್ಮ ಅಂತನ, ಮಕ್ಕಳು ಮೊಮ್ಮಕ್ಕಳು ನಾನಾ ರೀತಿ ಕರಿತಾರಿಲ್ಲ. ನೀವು ಒಬ್ಬತ್ತಿದ್ದು ಬಹಳ ಮಂದಿ ಇದ್ದು. ಹೆಂಡತಿಗೆ ಗಂಡನಾದವನು ನೀನೆ, ಮಗಳಿಗೆ ಮಗನಿಗೆ ತಂದೆ ಆದವ ನೀನೆ,
ತಮ್ಮನಿಗೆ ಅಣ್ಣನಾದವ ನೀನೇ, ಅಣ್ಣನಿಗೆ ತಮ್ಮನಾದವ ನೀನೇ, ಮೊಮ್ಮಕ್ಕಳಿಗೆ ತಾತ ಮುತ್ಯ ಆದವನು ನೀನೇ ವಿನಃ ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗಿಲ್ಲ ನೀನು. ಹೇಗೆ ನಿನ್ನೊಬ್ಬನಿಗೆ ಪ್ರೇಮದಿಂದ ಅನಂತ ಜನ ಅನಂತ ರೀತಿಯಿಂದ ಕರೆದರೂ ಕೂಡ ನೀ ಅನಂತ ಆಗಿಲ್ಲಲ್ಲ, ನೀನೊಬ್ಬನೇ ಇದ್ದೀಯ. ಅದೇ ರೀತಿ ಪಾರಮಾರ್ಥದ ಪ್ರವೇಶ ಮಾಡಿದಾಗ ನಾನಾ ರೀತಿಯ ಪಂಡಿತರು, ಅನಂತ ರೀತಿಯ ಮತವಾದಿಗಳು, ಶರಣ ಸಾಹಿತ್ಯದಲ್ಲಾಗಲಿ, ಕ್ರೈಸ್ತರಾಗಲಿ, ಮುಹಮ್ಮದರಿಗಾಗಲಿ ಇರುವಂಥ ದೇವರು ಪೂರ್ಣವಾದ ಪರಮಾತ್ಮ ಒಬ್ಬನೇ ವಿನಃ ಅವರಿಗೊಬ್ಬ ಪರಮಾತ್ಮ, ನಮಗೊಬ್ಬ ಪರಮಾತ್ಮ, ಮತ್ತೊಬ್ಬನಿಗೆ ಪರಮಾತ್ಮ ಇಲ್ಲ. ಅವರು ಯಾಕೆ ವ್ಯಾವಹಾರಿಕ ದೃಷ್ಟಿಯಿಂದ ನಿನಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೆಸರಿಂದ ಕರೆದಂತೆ ಆ ಪೂರ್ಣವಾದ ಪರಮಾತ್ಮನಿಗೆ ಅನಂತ ರೀತಿಯಿಂದ ಕರೆದರೂ ಕೂಡ ಅದು ಹೇಗಿದೆ, ಪೂರ್ಣಶ್ಯ ಪೂರ್ಣಮಾದಾಯ. ನಿನ್ನ ಹೇಗೆ ಕರೆ ಅವನು ಪೂರ್ಣನೇ ನೋಡು. ತಾತ ಆದಾಗ ಪೂರ್ಣನ, ಗಂಡ ಆದಾಗ ಪೂರ್ಣನೇ ಅನ್ನಲ್ಲ. ನಿನ್ನ ಹೆಂಡತಿಗೆ ಪೂರ್ಣ ಕಂಡು ಮಗನಿಗೆ ಅಪೂರ್ಣ ಕಂಡೇನ ಅವನು ಪೂರ್ಣನೇ ಅನ್ನ. ಹಾಗಾಗಿ ಅದು ಮತ್ತು ಇದು ಸೃಷ್ಟಿಯ ನೇಮದಲ್ಲಿ ಆ ಒಂದು ನಾಮರೂಪದಿಂದ ಬೇರೆ ಆದರೂ ಕೂಡ ಅಸ್ಥಿಭಾತಿ ಪ್ರಿಯ ಸ್ವರೂಪದಿಂದ ಒಬ್ಬರೇ, ನಾವೆಲ್ಲರೂ ಒಂದೇ. ಅದಕ್ಕೆ ಮೊದಲು ಹೇಳ್ತೀವಲ್ಲ, ಹೆಂಗಾಗ್ಯದ ಒಂದೇ ಅಂದರೆ, ಪೂರ್ವದಲ್ಲಿ ಬಯಲಾದ, ನಂತರದಲ್ಲಿ ಬಯಲಿರೋದೆ, ಮಧ್ಯದಲ್ಲಿ ಬಯಲಿಲ್ಲ ಅಂತ ಕಾಣಿಸ್ತದ. ಆದ್ರೆ ಬಯಲಾದ, ಬಯಲಿನ ಕುಂತೀವಿ, ಬಯಲಿಲ್ಲ ಅಂತ ಅನ್ಸಕತ್ತದಷ್ಟೆ. ಈಗ ಬಯಲಾಗ ಕುಂತೀವೋ ಮಠದಾಗ ಕುಂತೀವಿ, ನಾವು ಬಯಲಲ್ಲೇ ಕುಂತೀವಿ. ಈಗೇನು ಹೇಳ್ತೀವಿ, ಇಲ್ಲಪ್ಪ ಇದೆಲ್ಲ ಮೊದಲು ಬಯಲಿತ್ತು, ಈಗ ನೋಡಿ ಎಷ್ಟು ಮನೆಗಳಾಗಿ ತುಂಬೇವಂತೀವಿ. ಎಲ್ಲಿ ತುಂಬೇವ? ಎಲ್ಲ ಮನೆಗ ಬಯಲೇ ಆದ, ಬಯಲಾದಿಲ್ಲ. ಅದಕ್ಕೆ ಬಯಲಿನೊಳು ಮನೆಗಳು ಉದಿಸಿ ಲಯಿಸಿದಂತೆ ಅಂತ ಸರ್ಪಭೂಷಣರು ಹೇಳಿದ್ರು ಅವರು. ಹಾಗಾಗಿ ಅಂಥ ಪೂರ್ಣ ಪರಬ್ರಹ್ಮವೇ ಹೇಗಿದೆ ಅಂದ್ರೆ, ಈ ಪ್ರಕಾರ ಲಕ್ಷಣದಿಂದ ಕೂಡಿದಂಥದ್ದು ಪರಬ್ರಹ್ಮ ಅದ. ಇದು ಲಕ್ಷಣವನ್ನ ತಿಳಿಬಹುದು. ಲಕ್ಷ್ಯಕ್ಕೆ ಬರಬೇಕಾದ್ರೆ ಸದ್ಗುರುನಾಥ ಬೇಕಾದ ನೋಡ್ರಿ. ಲಕ್ಷಣ ತಿಳಿಬಹುದು, ಲಕ್ಷ್ಯಕ್ಕೆ ಬರಬೇಕಾದ್ರೆ ಆ ವಾಕ್ಯಗಳ ಬುದ್ಧಿಯಲ್ಲಿ ಅನುಭೂತಿಯಿಂದ ಪ್ರವೇಶ ಆಗಬೇಕು. ಅರಣ್ಯದಲ್ಲಿ ಹೋಗಬೇಕಾಗಿತ್ತು ಅಂದ್ರೆ ಹರಿತವಾದ ಖಡ್ಗ ಇರಬೇಕು, ಇಲ್ಲ ಒಂದು ಆಯುಧ ಇರಬೇಕು, ಇಲ್ಲಾಂದ್ರೆ ಬಂದೂಕನೇ ಇರಬೇಕು. ಎಲ್ಲಿ ಹೋಗ್ಬೇಕಾದ್ರೆ, ಅದ ಊರೊಳಗೆ ಹೋಗ್ಬೇಕಾದ್ರೆ, ಊರೊಳಗೆ ಓಣಿಯೊಳಗೆ ನಗರ ಪ್ರವೇಶ ಮಾಡುವಾಗ ಈ ಬಂದೂಕನು ಬೇಕಾಗಿಲ್ಲ, ಆಯುಧನೂ ಬೇಕಾಗಿಲ್ಲ, ಇನ್ನೊಂದು ಅಸ್ತ್ರ ಕೂಡ ಬೇಕಾಗಿಲ್ಲ. ಊರೊಳಗೆ ಪ್ರವೇಶ ಮಾಡುವವನು ಇವನು ತಗೊಂಡೋದ್ರೆ ಅವನಿಗೆ ವಿರುದ್ಧ ಆಗ್ತದೆ. ಪೊಲೀಸರು ಹಿಡ್ಕೊಂಡು ಹೋಗ್ರಿ, ನಿಮ್ಮನ್ನು ಬಿಡ್ತಾರೇನು? ಅಂದೇನು ನಿಮ್ಗೆ ಉಪಕಾರ ಮಾಡಿದೋ ಅಪಕಾರ ಮಾಡಿದೋ ಅವುಗಳಿಂದ ಕಷ್ಟನೇ ಆಯ್ತು ವಿನ ಸುಖ ಆಗಲಿಲ್ಲ ನಿನ್ಗೆ. ಇಲ್ಲಿ ಯಾಕೆ ತಂದೆ ಅಂತ ಕೇಳ್ತಾರ ಅವರು. ಅದೇ ಅರಣ್ಯದಲ್ಲಿ ಕಷ್ಟ ಆಗ್ತದಪ್ಪ, ಊರಾಗ ನಮಗೆ ಭಾಳ ಕಷ್ಟ ಆಗ್ತದ, ಹಿಡ್ಕೊಂಡು ಹೋಗ್ಬಾರ್ದಂತ ಆಯುಧನಿಲ್ಲ, ಬಂದೂಕನಿಲ್ಲ, ಇನ್ನೊಂದು ಅಸ್ತ್ರ ಇಲ್ಲದೆ ಕಾಡಿನಾಗ ಹೋಗಿ ನೋಡಮ್ಮ, ನಿನ್ನ ನಾಶ ಆಗ್ತಿದ್ದಿ, ಸತ್ತು ಹೋಗ್ತಿದ್ದಿ. ಹೌದಿಲ್ಲ? ಅವೇ ಆಯುಧಗಳಿಂದ ಉಪಾಯನ ಅದ, ಅದೇ ಆಯುಧಗಳಿಂದ ಅಪಾಯನ ನೋಡ್ರಿ.
ಎಲ್ಲಿ ಬಳಸಬೇಕು ಅಲ್ಲಿ ಬಳಸಿದ್ರೆ ಸುಖ ಕೊಡ್ತದೆ, ಎಲ್ಲಿ ಬಳಸಬಾರದು ಅಲ್ಲಿ ಬಳಸಿದರೆ ಅವುಗಳಿಂದ ದುಃಖ ಕೊಡ್ತದೆ ನಿನಗೆ. ಹಾಗಾಗಿ ಇಲ್ಲಿ ನಾವು ಶಾಸ್ತ್ರದ ಶ್ರವಣ ಮನನ ನಿಧಿಧ್ಯಾಸಗಳನ್ನು ನಾವು ಎಲ್ಲಿ ಬೆಳೆಸಬೇಕು ಅಂದರೆ ಪರಮಾರ್ಥದಲ್ಲಿ ಬಳಕೆ ಮಾಡಬೇಕು. ಅಲ್ಲೇ ನಿನಗೆ ಆನಂದ ಆಗ್ತದಿಲ್ಲ? ಅದೇ ಮತ್ತು ಇದೇ ಬಹಳ ಮುಖ್ಯ ಆದಪ್ಪ. ಶ್ರವಣ ಮನನ ನಿಧಿಧ್ಯಾಸ ಮೋಕ್ಷಕ್ಕೆ ಕಾರಣ ಅಂತ ಪ್ರಪಂಚದಲ್ಲಿ ನೀ ಪ್ರಯೋಗ ಮಾಡು, ಸಂಸಾರದಲ್ಲಿ ಪ್ರಯೋಗ ಮಾಡಿ ಏನಾಗ್ತದೆ ನಿನ್ನ ಗತಿ? ಬಂದೂಕ ಆಯುಧ ಹಿಡ್ಕೊಂಡು ಊರಾಗ ತಿರುಗಾಡದಂಗೆ ಆಗ್ತದಿಲ್ಲ? ಅದಕ್ಕೆ ಎಲ್ಲಿ ಬಳಸಬೇಕು ಎಲ್ಲಿ ಬಳಸಬಾರದು ಅನ್ನೋದು ಗುರುನಾಥನಿಂದ ತಿಳ್ಕೋಬೇಕು. ಅವರು ಶ್ರವಣ ಮನನ ನಿಧಿಧ್ಯಾಸ ಸಂಸಾರದಾಗ ಮಾಡಂತ ಹೇಳ್ಯಾರ. ಸಂಸಾರದ ವಿಷಯಕ್ಕೆ ಹೇಳಿಲ್ಲ ಅವರು, ಪರಮಾರ್ಥದ ವಿಷಯ. ನಾನಾರು ನಾ ಎಲ್ಲಿಂದ ಬಂದೆ, ಯಾಕೆ ಬಂದೆ, ನನ್ನ ಜನ್ಮದ ಲಾಭ ಯಾವುದು ಅಂತಕ್ಕಂಥ ವಿಚಾರ ಏನಾದ ಪ್ರಶ್ನೆ ಅಲ್ಲಿ ಇದನ್ನು ಬಳಸು. ಎಲ್ಲಿ ಬೇಕೆಲ್ಲಿ ಬಳಸದೆ. ಅದಕ್ಕೆ ಎರಡೂ ತಿಳ್ಕೋಬೇಕು, ನಾವು ಎಲ್ಲಿ ಬಳಸಬೇಕು ಎಲ್ಲಿ ಬಳಸಬಾರದು. ಅದೇ ರೀತಿ ಅಂಥ ಪೂರ್ಣ ಬ್ರಹ್ಮ ಸ್ವರೂಪ ಹೇಗಿದೆ ಅನ್ನುವುದು ನಾವು ತಿಳ್ಕೋಬೇಕಾಗಿದ್ರೆ ಸದ್ಗುರುವಿನ ಸಹಾಯದಿಂದನೇ, ಸದ್ಗುರು ನಮಗೆ ಕೊಟ್ಟಂಥ ಆಯುಧಗಳಾವ. ವಿಚಾರಣೆ ಪರಮ ಔಷಧ, ಅವಿಚಾರಣೆ ಕೃತೋ ಬಂಧ, ವಿಚಾರಣೆ ಪರಮ ಔಷಧ ಅಂತ ಏನು ಕೊಟ್ಟನ ಗುರುನಾಥ, ಅದನ್ನು ಪದೇ ಪದೇ ಯಾವಾಗಲೂ ನಾವು ಪಾರಮಾರ್ಥದಲ್ಲಿ ಅದನ್ನು ವಿಚಾರ ಮಾಡ್ತಾ 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 ಹಿಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಈ ಹುಲಿಗಳು ಏನಾವ, ಮಾಯಾ ಅನ್ನುವಂಥ ಮೃಗ ಏನದ, ಆ ಮಾಯಾ ಮೃಗ ಅನ್ನುವಂಥದ್ದನ್ನು ನಾಶ ಮಾಡಬೇಕಾಗಿತ್ತು. ಅವುಗಳಿಂದ ಪಾರಾಗಿ ಮತ್ತೆ ಅಡವಿಯಿಂದ ಅರಣ್ಯದಿಂದ ಊರು ಸೇರಬೇಕಾಗಿದ್ರೆ ಇವು ಇರಬೇಕು ನಮ್ಮಲ್ಲಿ. ಅದೇ ಪ್ರಕಾರ ಈ ಭವಬಂಧನ ಜನನ ಮರಣ ಅನ್ನುವಂಥ ಭವಬಂಧನದ ದುಃಖವನ್ನು ನಾವು ಪಾರಾಗಿ ಹೋಗಬೇಕಾಗಿತ್ತು ಅಂದರೆ ನಮ್ಮ ಊರನ್ನು ನಾವು ಮುಟ್ಟಬೇಕಾಗಿತ್ತಂದ್ರೆ, ನಮ್ಮ ಸ್ವರೂಪಕ್ಕೆ ನಾವು ಮುಟ್ಟಬೇಕಿಲ್ಲ. ಯಾಕೆ ಮುಟ್ಟಬೇಕ್ರಿ ಅಂದರೆ ದಾರಿ ಗೊತ್ತಿಲ್ಲದೆ ಎಲ್ಲೇ ನಡುವು ಮಧ್ಯದಾಗ ಕುಂತಿದ್ದೆ ಅಷ್ಟೆ. ಅದು ಅರಣ್ಯ, ಕಾಡಿನ ಅರಣ್ಯ, ಇದು ಭವ ಅರಣ್ಯ. ಇದರ ಮಧ್ಯದಲ್ಲಿ ದಾರಿ ಕಾಣದೆ. ಆ ದಾರಿಯನ್ನು ತೋರಿಸ್ತಕ್ಕಂಥವ್ರು ಯಾರು? ಸದ್ಗುರುಗಳು. ಅದಕ್ಕಾಗಿ ಇಲ್ಲಿ ಗೀತೆಯ ಪ್ರಾಮುಖ್ಯತೆಯನ್ನು ಹೇಳ್ತಾ ಬಂದಂಥ ವಿಚಾರದ ಮತ್ತೆ ನಾಳೆ ದಿನ ಈ ಗೀತಾ ಪಾರಾಯಣ ಪ್ರಥಮ ಶ್ಲೋಕವನ್ನು ನಾಳೆ ದಿನ ಪ್ರಾರಂಭ ಮಾಡೋಣ. ಇದರಲ್ಲಿ ಯಾವ ಮಂಗಲವನ್ನು ಮಾಡಿ ಗ್ರಂಥಕರ್ತರ ನೇಮ, ಕೊನೆಗೆ ಇಷ್ಟದೇವತಾ ಮಂಗಲ, ಗುರುದೇವತಾ ಮಂಗಲ, ಸ್ವರೂಪ ಮಂಗಲ ಅನ್ನುವಂಥ ಎಲ್ಲ ಮಂಗಲವನ್ನು ಆ ಶ್ಲೋಕದ ಪರ್ಯಂತರ ಸಂಕ್ಷಿಪ್ತವಾಗಿ ತಿಳಿಸಿ 7ನೇ ಶ್ಲೋಕದಿಂದ ಗೀತಾ ಪಾರಾಯಣ ಪ್ರಾರಂಭ ಆಗ್ತದೆ. ನಮಗೂ ನಿಮಗೂ ಮತಿಗೆ ಹೊಳೆದಷ್ಟು, ನಮ್ಮ ಬುದ್ಧಿಗೆ ತಿಳಿದಷ್ಟು ನಾನು ಹೇಳ್ತೀನಿ, ನಿಮ್ಮ ಬುದ್ಧಿಯಲ್ಲಿ ತಿಳಿದಷ್ಟು ನೀವು ತಿಳ್ಕೊಂಡು ನೀವು ಕೃತಾರ್ಥರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ 2 ವಾಕ್ಯಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳೋಣ. ಮಂಗಲಂ ಶಿವಪುತ್ರ ಶಿವಯೋಗಿ ವಾರಾಜಯೋಗಿ ತುಂಗವೈಮಾರೂಢ
ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ ಅಂಗಲಿಂಗವೇ ಆಯ್ತು ನಿನ್ನ ಸಂಗದಿಂದಲೇ ಸೇವೆಗೈದು ಭಂಗವಾಯಿತು ಎನ್ನ ಮೋಹವು ಮಂಗಲಾಯಿತು ಎನ್ನ ಮೋಹ ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ ನೀನು ಜನಿಸಿದಿ ಗರಗಪುರದೊಳಗೆ ಮಾತಾಯಿಯೊಳಗೆ ತನ್ನ ತಿಳಿಯುವ ಆಶೆ ಮನದೊಳಗೆ ನೀನು ಜನಿಸಿದಿ ಗರಗಪುರದೊಳಗೆ ಮಾತಾಯಿಯೊಳಗೆ ತನ್ನ ತಿಳಿಯುವ ಆಶೆ ಮನದೊಳಗೆ ಪನದ ಮೈಲಿಗೆ ಕಳೆದು ಹೋಗಲು ನಾನು ಎನ್ನುವ ಅರ್ಥವರಿಯಲು ಬಾನು ತೆರದಿ ಒಳೆವ ಸದ್ಗುರು ಸಿದ್ಧ ಗುರುವಿನ ಪಾದ ಪಿಡಿದೆ ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ ಬ್ರಹ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದಿಲ್ಲ ಅಮ್ಮು ನಡೆಯದೆ ತಿಳಿಯ ಕಳವಲ್ಲ ಬ್ರಹ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದಿಲ್ಲ ಅಮ್ಮು ನಡೆಯದೆ ತಿಳಿಯುವ ಕಳವಲ್ಲ ಸುಮ್ಮನಾಗದು ತನಗೆ ಮುಕ್ತಿಯು ನೆಮ್ಮಿ ಶ್ರುತಿ ಗುರು ಶಾಸ್ತ್ರ ಯುಕ್ತಿಯೋ ಮನರೆದು ಧನ್ಯರಾದೆ ನಮ್ಮ ಗುರು ಶಿವಪುತ್ರ ದಯದಿ ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ ತುಂಗಮೈ ಮಾರೂಢ ಗುರುವಾಗಿ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನಂದ ಮಹಾರಾಜ್ ಕಿ ಜೈ सकल साधु संत महाराज की जय जय मंगलम जय नमः पार्वती शिव हर हर महादेव।